ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಅರ್ಪಿತಾ ದಿಲ್ಕೋಡ ವಿಲೇಜ್ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿಂದು ಏನೇನು ಅಪ್ಡೇಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಅಡ್ಮಿಷನಿಗೆ ಅಂತ ಹೋಗ್ತಾ ಇದ್ದೀವಿ. ಯಾವ ಸ್ಕೂಲ್ ಅಂದರೆ ತೋರಿಸ್ತೀನಿ ಬನ್ನಿ. ನಾವು ನಡಾಗೆರೆಯಿಂದ, ನಮ್ಮೂರು ನಡಾಗೆರೆ ಅಂದರೆ ಇಲ್ಲಿಂದ ಹೊರಟು ಸಕಲೇಶ್ಪುರದ ಹತ್ರ ಹೋಗ್ತಾ ಇದ್ದೀವಿ ಸ್ಕೂಲಿಗೆ ಅಡ್ಮಿಷನ್ ಮಾಡಬೇಕು ಅಂತ. ನಮ್ಮ ಮನೆಯವ್ರು ಬೈಕ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಹೋಗ್ಬಿಟ್ಟು ಮಳೆ ಬರೋಂಗಿತ್ತು, ಅದಕ್ಕೆ ನಾವು ಬೇಗ ಹೋಗೋಣ ಅಂದ್ಕೊಂಡ್ವಿ, ಅದೇ ಆಗಲಿಲ್ಲ. ಲೇಟಾಗಿ ಹೋಗ್ತಾ ಇದ್ದೀವಿ ಸಕಲೇಶ್ವರಕ್ಕೆ. ತೋರಿಸ್ತೀನಿ ಸಕಲೇಶ್ವರ ಹೇಗಿರುತ್ತೆ ಅಂತ. ನಮ್ಮ ಮನೆಯಿಂದ ಇವಾಗ ಇಲ್ಲಿಂದ 9 ಕಿಲೋಮೀಟ್ರು ಇದೆ ಸುಬ್ಬ ಸಂತೆಗೆ. ಅದೇ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ. ಹೋಗ್ತಾ ಇದ್ದೀವಿ ನೋಡಿ, ಫುಲ್ಲು ಸಕಲೇಶ್ವರ ಸೈಡ್ ಗ್ರೀನರಿನೇ ಇದೆ. ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೋಗ್ತಾ ಇದ್ದೀವಿ ನೋಡಿ. ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಬಂತು, ಇದು ಸಕಲೇಶ್ಪುರ ಟೋಲ್ ಗೇಟ್. ನಾವು ಜೆರಾಕ್ಸ್ನ ಮಾಡಿಸ್ಕೊಂಡಿರಲಿಲ್ಲ, ಎಲ್ಲನೂ ಕೊಡಬೇಕಲ್ವ ಸ್ಕೂಲ್ಗೆ, ಬರ್ತ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡ್ ಎಲ್ಲ. ಅದಕ್ಕೆ ಅಂತ ಜೆರಾಕ್ಸ್ ಅಂಗಡಿನ ನೋಡ್ಕೊಂಡಿದ್ವಿ. ಒಂದು ಜೆರಾಕ್ಸ್ ಅಂಗಡಿ ಇರಲಿಲ್ಲ ಮತ್ತು ಮುಂದೆ ಹೋಗೋಣ, ಅಲ್ಲಿ ಇದೆಯಲ್ಲ ಅಂತ ಸಿಟಿಗೆ ಹೋಗೋಣ ಅಂತಲೇ ಸಿಟಿಗೆ ಹೋಗ್ತಾನೆ ಇದ್ದೀವಿ ನೋಡಿ. ಮತ್ತು ಅಲ್ಲೋಗಿ ನೋಡಿದರೆ ಅಲ್ಲೂ ಇಲ್ಲ ಜೆರಾಕ್ಸ್ ಅಂಗಡಿಗಳು. ಮತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಅಂತ ಹೋದ್ವಿ. ಸಿಟಿಗೆ ಹೋದರೆ ಅಲ್ಲಿರುತ್ತಲ್ವ ಅಂತ ಹೋದ್ವಿ. ಇದು ಸಕಲೇಶ್ಪುರ. ಸಕಲೇಶ್ಪುರ ಸಿಟಿಗೆ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿಂದ ಜೆರಾಕ್ಸ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ಸ್ಕೂಲ್ ಹತ್ರ ಹೋಗ್ಬೇಕಿತ್ತಲ್ಲ ಅಂತ ಮತ್ತೆ ಟೋಲ್ ಗೇಟ್ಗೆ ಬಂದ್ವಿ. ಟೋಲ್ ಗೇಟಲ್ಲಿ ಇರೋದು ಸ್ಕೂಲು. ಯಾವ ಸ್ಕೂಲಪ್ಪ ಅಂದರೆ ಸಕಲೇಶ್ಪುರದಲ್ಲಿ ಆಕ್ಸ್ಫರ್ಡ್ ಇಂಗ್ಲೀಷ್ ಸ್ಕೂಲ್ ಅಂತ ನೋಡಿ. ಆಕ್ಸ್ಫರ್ಡ್ ಇಂಗ್ಲೀಷ್ ಸ್ಕೂಲ್ ಅಂತ. ಅದಕ್ಕೆ ಅಡ್ಮಿಷನ್ ಮಾಡೋಣ ಅಂತ ಇಬ್ಬರು ಮಕ್ಕಳು ಹೋಗ್ತಾ ಇದ್ದೀವಿ ಸ್ಕೂಲ್ಗೆ. ನಾನು ಫಸ್ಟೇ ಒಂದಿನ ಮುಂಚೆ ಬಂದಿದ್ದೆ ಮಕ್ಕಳನ್ನ ಕರ್ಕೊಂಡು. ಅವರಿಗೆ ಟೆಸ್ಟ್ ಕೊಟ್ಟಿದ್ದರು. ಟೆಸ್ಟಲ್ಲಾಗಿ ಒಂದು ಇಬ್ಬರಿಗೂ 3 ಬುಕ್ಸ್ ಕೊಟ್ಟಿದ್ದರು ಬರೀರಿ ಅಂತ. ಆಮೇಲೆ ಅದಾದಮೇಲೆ ಅಮೌಂಟ್ನ ಕಟ್ಟಿರಲಿಲ್ಲ ಅಲ್ವಾ, ಅವತ್ತು ಒಂದು 2 ಸಾವಿರ ಕಟ್ಟಿಸ್ಕೊಂಡಿದ್ರು ಅಷ್ಟೇ. ಅದಕ್ಕೆ ಮತ್ತೆ ಹೋಗ್ಬೇಕಿತ್ತಲ್ಲ, ಬರ್ತ್ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿರಲಿಲ್ವಲ್ಲ ಅಂತ ಇವತ್ತು ಹೋದ್ವಿ ನೋಡಿ. ಸ್ಕೂಲ್ ಹತ್ರನೇ ಇನ್ನೇನು ಬಂದ್ವಿ. ಹೇಗಿದೆ ಸ್ಕೂಲು ಕಮೆಂಟ್ ಮಾಡಿ ನೋಡಿದವರು. ಇಲ್ಲಿ ಯಾರಾದರೂ ವಿಡಿಯೋ ನೋಡಿದ್ರೆ ಯಾರಾದರೂ ಇಲ್ಲಿ ಎಜುಕೇಷನ್ ಮಾಡಿದ್ದೀರಾ ಅವರು ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಸ್ಕೂಲು. ಬೈಕ್ನ ಅಲ್ಲಿ ಸೈಡಿಗೆ ಹಾಕ್ಬಿಟ್ಟು ನಾವು ಹೋದ್ವಿ ಸ್ಕೂಲ್ ಹತ್ರ. ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಸ್ಕೂಲ್ ಹತ್ರ. ಫ್ಯಾನ್ ಚೆನ್ನಾಗಿದೆ ಮತ್ತು ಸ್ಕೂಲ್ ಮಾತ್ರ ಸೂಪರಾಗಿದೆ. ಎಜುಕೇಷನ್ ಅಷ್ಟೇ ಚೆನ್ನಾಗಿದೆಯಂತೆ, ಅದಕ್ಕೋಸ್ಕರನೇ ಆಗ್ತಾಯಿದ್ದೀವಿ ನೋಡಿ. ಇದೆ ಅಡ್ಮಿಷನ್ ರೂಮು. ಅದೇ ಎಲ್ಲೆಲ್ಲೂ ವಿಡಿಯೋ ಮಾಡ್ಕೊಳಕ್ಕೆ ನಂಗೆ ಟೈಮ್ ಇರಲಿಲ್ಲ, ಸೊ ಇಷ್ಟೇ ಇರೋದು ವಿಡಿಯೋ ಎಲ್ಲ. ಅಡ್ಮಿಷನ್ನಿಗೆ ಅಂತ ಹೋದ್ವಿ. ಅಡ್ಮಿಷನ್ದು ಎಲ್ಲ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿ ಅವರಿಗೆ ಕೊಟ್ಟು ಎಲ್ಲ ಫೀಸೆಲ್ಲ ಪೇ ಮಾಡಿ ಮತ್ತೆ ಮುಗಿಸ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ.
ಪ್ರಿಪ್ರೇಷನ್ ಎಲ್ಲ ಮುಗೀತು ನೋಡಿ. ಹಾಗೆಯೇ ಸುಮ್ಮನೆ ಒಂದು ವೀಡಿಯೋನ ಮಾಡಿಕೊಂಡೆ. ಸ್ಕೂಲ್ದು ಚೆನ್ನಾಗಿದೆ ಅಲ್ವಾ ಸ್ಕೂಲು. ಯಾರಾದರೂ ಇಲ್ಲಿ ಓದಿರೋರು ಇದ್ದರೆ ಅಥವಾ ಸಕಲೇಶ್ಪುರದವ್ರು ನೋಡಿದರೆ ಕಮೆಂಟ್ ಮಾಡಿ ನನ್ನ ವಿಡಿಯೋಗೆ. ಸ್ಕೂಲಿಂದ ಮತ್ತೆ ಹೊರಟ್ವಿ. ಎಲ್ಲಿ ಹೊರಟ್ವಿ ಅಂದರೆ ಮತ್ತೆ ಸಿಟಿಗೆ ಹೊರಟ್ವಿ. ಸ್ವಲ್ಪ ಕೆಲಸ ಇತ್ತು ಸಿಟೀಲಿ, ಹಾಗಾಗಿ ಹೋಗ್ತಾ ಇದ್ದೀವಿ ನೋಡಿ. ಇದು ಟೋಲ್ ಗೇಟ್ ಇದೆ, ಅದು ಸಕಲೇಶ್ಪುರ. ಸಿಟಿಗೆ ಬಂದ್ವಿ. ಇವಾಗ ಅಲ್ಲಿಂದ ನಾನು ಪಾನಿಪುರಿನ ತಿನ್ನಬೇಕು ಅಂತ, ಅದಕ್ಕೋಸ್ಕರ ನಮ್ಮ ಮನೆಯವರು ನಿಲ್ಲಿಸಿದ್ರು. ಪಾನಿಪುರಿನ ತೊಗೊಂಡಿದ್ದೀವಿ ನೋಡಿ. ಮಧ್ಯಾಹ್ನ ಆಗಿತ್ತಲ್ವ, ಲೇಟೇ ಆಗಿತ್ತು ಟೈಮು, ಊಟ ಮಾಡಲಿಲ್ಲ. ಅದಕ್ಕೋಸ್ಕರ ಪಾನಿಪುರಿ ತಿನ್ನೋಣ ಅಂತ. ಅವ್ರು ಪಾನಿಪುರಿನ ಬೇರೆಯವ್ರು ಫಸ್ಟೇ ಕೇಳಿದ್ರು, ಅವ್ರಿಗೆ ರೆಡಿ ಮಾಡ್ತಾಯಿದ್ರು. ಅವ್ರಿಗೆ ಕೊಡೋಕ್ಕೆ ಅಂತ ರೆಡಿ ಮಾಡ್ತಿದ್ರು. ಬೇರೆಯವ್ರು ಕೇಳಿದ್ರು ಅಂತ ಅವರಿಗೆ ಕೊಡ್ತಾಯಿದ್ರು. ವೆಯ್ಟ್ ಮಾಡಿ ಒಂದು 10 ನಿಮಿಷ ಅಂತ ಹೇಳಿದ್ರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಮಗೆ ಕೊಟ್ಟರು ನೋಡಿ. ಇವಾಗ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಅದನ್ನು ನಮ್ಮ ಮನೆಯವ್ರು ಫಸ್ಟ್ ಟೇಸ್ಟ್ ಮಾಡಿ ನೋಡ್ತೀನಿ ಅಂತ ತೊಗೊಂಡು, ಅದೇ ತಿಂಗಳು ಹೊಸದಾಗಿ ಒಂದು ತರಕಾರಿ ತೊಗೊಂಡು ಹೋಗಿ ಚೆನ್ನಾಗಿತ್ತು. ಇವತ್ತೇ ಓಪನ್ ಆಗಿದೆ ಹೊಸದಾಗಿ. ಸ್ವೀಟ್ ಕೊಟ್ಟು ಸ್ವೀಟೆಲ್ಲ ತಿಂದು, ಹಾಗೆ ಸ್ವಲ್ಪ ತರಕಾರಿ ಮತ್ತು ಸೊಪ್ಪು ತೊಗೊಂಡೆ. ಹೊಸದಾಗಿ ಓಪನ್ ಆಗಿದ್ದಾರೆ, ಅದು ಒಳ್ಳೆಯದಾಗಲಿ. ಹೊಸದಾಗಿ ಓಪನ್ ಆಗಿದ್ದು ಎಲ್ಲರೂ ಗ್ರೀನರಿ ಚೆನ್ನಾಗಿದೆ. ಸ್ಪೆಷಲಿ ಚೆನ್ನಾಗಿತ್ತಲ್ಲ ಅಂತ ಒಂದು ರೀಲ್ಸ್ನ ಮಾಡಿಕೊಂಡೆ ನಾನು. ಸಾಂಗ್ ಚೆನ್ನಾಗಿದೆ, ಅದಕ್ಕೋಸ್ಕರ ರೀಲ್ಸ್ನ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಊರ ಹತ್ರ ಅಂದರೆ ಸ್ವಲ್ಪ ಹತ್ರನೇ ಬರ್ತಾ ಇದ್ದೀವಿ. ಪ್ಲೀಸ್ ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.